ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಾಯ್ತು ಪುಟ್ಟ? ಆಂಟಿ ನಿಮ್ ಜೊತೆನೆ ಇಟ್ಕೊಳ್ಳಿ, ನನ್ನ ಕಳ್ಸ್ಬರಿ. ಅವಳು ಯಾರನ್ನೂ ಇಷ್ಟ ಹಚ್ಕೊಂಡೇ ಇಲ್ಲ ಸಹನಾ ಅವ್ರೆ, ನಿಮ್ಮನ್ನೇ ಇಷ್ಟ ಹಚ್ಕೊಂಡಿರೋದು. ಮಗಿ ಅಲ್ವಾ, ಅದಕ್ಕೆ ಇವನು ತಿಳಿಯಕ್ಕಿಲ್ಲ, ಅದಕ್ಕೆ ಬೇಗ ಹಚ್ಕೊಂಬಿಟ್ಟೈತೆ. ಮಕ್ಕಳಿಗೆ ಒಳ್ಳೆ ಮನಸ್ಸು ಬೇಗ ಆಕರ್ಷಣೆ ಆಗತ್ತಂತೆ ಸರ್. ಈ ಮೇಷ್ರದ್ದು ಯಾಕೋ ಜಾಸ್ತಿ ಆಯ್ತು. ಬೇಕು ಬೇಕು ಅಂತಲೇ ಹಿಂಗೆ ಮಾತಾಡಿ ಸಾನನ್ ಮನ್ಸು ಕರಗ್ಸಕ್ ನೋಡ್ತಾವನೆ. ಪುಟ್ಟ, ನಿಮ್ಮ ಅಪ್ಪ ಅಮ್ಮನ ಜೊತೆ ವಾಗೋ, ಹಠ ಮಾಡಬಾರ್ದು. ಇಲ್ಲ ಆಂಟಿ ನಾನು ಹೋಗಲ್ಲ, ನೀವೇ ಇಟ್ಕೊಳ್ಳಿ. ನೋಡಿ ಸಹನಾ ಅವ್ರೆ, ಇವಳು ಇಲ್ಲ ಅಂತ ನಾವೆಲ್ಲಾ ಕಡೆ ಹುಡುಕ್ತಿದ್ವಿ, ಈಗ ಬರಲ್ಲ ಅಂತ ಹಠ ಮಾಡ್ತಿದ್ದಾಳೆ. ನನಗೂ ಇವಳನ್ನ ಈಗಲೇ ಕಳ್ಸ್ಕೊಡೋಕೆ ಮನ್ಸಕ್ಕೆ ಸ್ಯಾನೆ ಭಾರ ಆಯ್ತೈತೆ. ನೀವು ಯಾಕೆ ಇವತ್ತು ನಮ್ಮನೆಯಾಗೆ ಉಳ್ಕೊಂಡು ನಾಳಿಗೂ ಆಗಬಾರ್ದು? ಇನ್ನೇನು ಕತ್ಲಾಗೋಯ್ತದೆ, ಇವತ್ತಿದ್ದು ನಾಳಿಗೂ ಆಗಿ. ನನಗೂ ಹೆಂಗಿದ್ರು ಮಗಿ ಜೊತೆ ಸ್ವಲ್ಪ ಸಮಯ ಕಳ್ದಂಗೆ ಆಯ್ತದೆ. ಆಯ್ತು ಆಂಟಿ. ಸಾನಾ ಬಿಡು ಪಾಪ, ಅವ್ರು ಹೋಗ್ಲಿ. ಅವ್ರಿಗೆ ಯಾಕೆ ಬಲವಂತ ಮಾಡ್ತಿದ್ಯಾ? ವಿನುತ್ ಅವ್ರೆ, ನೀವೇ ಹೇಳಿ, ಹೋಗ್ಲೇಬೇಕಾ? ನಂಗೇನು ಸಮಸ್ಯೆ ಇಲ್ಲ ವಿನೋತ್ ಅವ್ರೆ, ನೀವು ಹೆಂಗೆ ಹೇಳ್ತಿರೋ ಹಾಗೆ. ಸರಿ ಸಹನಾ ಅವ್ರೆ, ಇವತ್ತು ನಿಮ್ಮ ಮನೇಲೇ ಇರ್ತೀವಿ. ಅಲ್ಲವಾ, ನೀನು ಏನು ಮಾಡ್ತಿದ್ಯಾ ಗೊತ್ತಾ ನಿಂಗೆ? ಅಪ್ಪಯ್ಯ ಸುಮ್ಕೆ ಇರಿ. ನಡಿ ಬಾ ಪುಟ್ಟ. ಅಪ್ಪಯ್ಯ ನೀವು ನೋಡ್ರಿ, ನಾವು ಗಾಡೀಲಿ ಬರ್ತೀವಿ. ಆ್ಯಕ್ಚುಲಿ ರಾಧಾ, ನಾನು ನಿಂಗೊಂದು ಕ್ವಶನ್ ಕೇಳಲ್ಲ. ಇದೇನು ವೈಭವ್ ಹೀಗೆ ಕೇಳ್ತಿದ್ದೀರಾ? ಆರಾಮಾಗಿ ಕೇಳಿ. ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ? ಅಂದರೆ ಅರ್ಥ ಆಗಲಿಲ್ಲ. ಒಂದು ಕಡೆ ಕಂಠಿ ಮನೆ ಮೇಲೆ ಕೇಸ್ ಹಾಕ್ತೀಯ, ಸಹನಂಗೆ ಆಟ ಆಡಿಸ್ತೀಯ, ಇನ್ನೊಂದು ಕಡೆ ಚಂದ್ರುಗೆ ತೊಂದರೆ ಕೊಡ್ತೀಯ. ನೀನು ಏನು ಮಾಡೋಕ್ಕೆ ಹೊರಟಿದ್ಯಾ ಅಂತಲೇ ಗೊತ್ತಾಗ್ತಾ ಇಲ್ಲ ರಾಧಾ. ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ನೀನು ನಗ್ತಿದ್ಯಲ್ಲ ರಾಧಾ. ನಿನ್ನ ಟಾರ್ಗೆಟ್ ಯಾರು? ಕಂಠಿನ, ಸಾನನ, ಇಲ್ಲ ಚಂದ್ರುನಾ? ಆ್ಯಕ್ಚುಲಿ ವೈಭವ್, ಇಲ್ಲಿ ಕಂಠಿ ಒಬ್ಬನೇ ನನ್ನ ಟಾರ್ಗೆಟ್. ಈ ಸಹನ, ಚಂದ್ರು ಇವ್ರು ಯಾರು ನನ್ನ ಟಾರ್ಗೆಟ್ ಲಿಸ್ಟಲ್ಲೇ ಇಟ್ಕೊಂಡಿಲ್ಲ. ಅವರೆಲ್ಲ ಜಸ್ಟ್ ನನ್ನ ಎಂಟರ್ಟೈನ್ಮೆಂಟ್ ಅಷ್ಟೇ. ಹಾಗಾದರೆ ನಾನು ತುಂಬ ಲಕ್ಕಿ. ಯಾಕೆ? ನಾನು ನಿನಗೆ ಎನಿಮೆ ಆಗಿಲ್ವಲ್ಲ, ಅದಕ್ಕೆ. ಒಂದು ವೇಳೆ ಏನಾದರೂ ನಾನು ನಿಂಗೆ ಎನಿಮೆ ಆಗೋಗಿದ್ದಿದ್ರೆ ನೀನು ಏನು ಮಾಡ್ತೀಯ ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಡೋಂಟ್ ವರಿ ವೈಭವ್, ನಾವೀಗ ಎನಿಮಿಗಳಲ್ವಲ್ಲ. ಓ ಲಾಯರ್ ಸಾಹೇಬ್ರು ಬರಬೇಕು, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಬಂದಿದ್ದು ತಡ ಆಯ್ತೆ? ಹಾಗೇನಿಲ್ಲ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಮತ್ತೆ ಏನಿದೆ ಹೊಸ ಅಪ್ಡೇಟ್ಸ್? ಹೊಸದೇನಿಲ್ಲ, ಎಲ್ಲ ಹಳೇದೆ. ನಾನು ಈ ಕೇಸ್ ತಗೊಂಡಿದ್ದೀನ ಹೇಳಿದ್ದೆ ಅಲ್ವಾ, ಈ ಕೇಸ್ ನಮ್ಮದೇ ಅಂತ.